ಸರಳ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ವಿಶೇಷವಾದ ದಿನ ಏನಂದ್ರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಡೆವಿಲ್ ಸಿನಿಮಾ ಇಂದು ರಾಜ್ಯಾದ್ಯಂತ ಭರ್ಜರಿಯಾಗಿ ಬಿಡುಗಡೆ ಆಗ್ತಾ ಇದೆ. ಹಾಗಾದ್ರೆ ನಾವು ಇವಾಗ ಹಾವೇರಿ ಜಿಲ್ಲೆಯ ಮಾಗಾವಿ ಚಿತ್ರಮಂದಿರಕ್ಕೆ ಹೋಗಿ ಅಲ್ಲಿಯ ವಿಶೇಷತೆಗಳೇನು, ಅಭಿಮಾನಿಗಳೇನು, ಯಾವ ರೀತಿ ಸಂಭ್ರಮ ಸಡಗರಗಳನ್ನ ಆಚರಣೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ಕುಲಂಕುಷವಾಗಿ ನಿಮಗೆ ತೋರಿಸ್ಕೊಡ್ತೀವಿ. ಹಾಗಾದ್ರೆ ಬನ್ನಿ ಈಗಲೇ ಹೋಗೋಣ ಮಾಗಾವಿ ಚಿತ್ರಮಂದಿರಕ್ಕೆ. ಆತ್ಮೀಯ ಸ್ನೇಹಿತರೆ, ರಾಜ್ಯಾದ್ಯಂತ ಅಂದರೆ ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಬಹು ನಿರೀಕ್ಷಿತ ಸಿನಿಮಾ ಆದಂತಹ ಡೆವಿಲ್ ಅಂತಕ್ಕಂಥದ್ದು ರಾಜ್ಯಾದ್ಯಂತ ಭರ್ಜರಿ ಒಳ್ಳೆ ಟ್ರೈಲರ್ಲಿಂದ ಕೂಡ ಒಂದು 15 ದಿನಗಳ ಮುಂಚಿತವಾಗಿ ಭರ್ಜರಿ ರೆಸ್ಪಾನ್ಸನ್ನು ತಗೊಳ್ತಾ ಇದೆ. ಹಾಗೂ ಪ್ರತಿಯೊಂದು ಅಭಿಮಾನಿಗಳಿಗೆ ಒಂದು ಇವತ್ತಿನ ದಿನ ಒಂದು ಹಬ್ಬದ ಊಟ ಅಂತಂದು ನಾವು ಹೇಳ್ಬೋದು. ಇದು ಇವಾಗ ನಾವು ಬಂದಿರೋದು ಹಾವೇರಿ ಜಿಲ್ಲೆಯ ಮಾಗಾವಿ ಥಿಯೇಟ್ರ್ ಅಂದರೆ ಮಾಗಾವಿ ಟಾಕೀಸಲ್ಲಿ ಇದು ಡೆವಿಲ್ ಶೋ ಫಸ್ಟ್ ಶೋ ಈಗಾಗಲೇ ಪ್ರದರ್ಶನ ಕಂಡು ಇನ್ನೇನು ಅಭಿಮಾನಿಗಳು ಬರ್ತಾರೆ. ಬಂದ ನಂತರ ಅದು ಏನೇನಿದೆ ಏನದ್ರ ಬಗ್ಗೆ ಏನು ಅಭಿಮಾನಿಗಳೆಲ್ಲ ಏನು ಯಾವ ರೀತಿ ಸಂಭ್ರಮವನ್ನು ಆಚರಿಸ್ತಾರೆ ಅಂತಕ್ಕಂಥದ್ದನ್ನು ಈಗ ಬಂದ ತಕ್ಷಣ ನೋಡೋಣ. ಇವಾಗ ನಾವು ಇರೋದು ಮಾಗಾವಿ ಥಿಯೇಟ್ರಲ್ಲಿ. ಇವಾಗ ನೋಡಿ ಕಟ್ಔಟ್ ಅಭಿಮಾನಿಗಳಿಂದನೇ ನಿರ್ಮಿತವಾದಂತಹ ಕಟ್ಟಡ ನೋಡಿ ಬ್ಯಾನರ್ಗಳನ್ನು ನೋಡಿ. ಬನ್ನಿ ಹಾಗಾದ್ರೆ ಈಗ ಮಾಗಾವಿ ಥಿಯೇಟ್ರಲ್ಲಿ ಫಸ್ಟ್ ಶೋ ನೋಡಿ ಬಂದಿರತಕ್ಕಂಥ ಅಖಿಲ ಕರ್ನಾಟಕ ತೂಗುದೀಪ ಶ್ರೀನಿವಾಸ್ ಅಭಿಮಾನಿ ಬಳಗ ಅಂದ್ರೆ ದರ್ಶನ್ ಅವರ ಅಭಿಮಾನಿ ಬಳಗ ತಂಡನೇ ಇಲ್ಲಿದೆ. ಫಸ್ಟ್ ಶೋ ನೋಡ್ಕೊಂಡ್ ಬಂದಿದೆ. ನೋಡೋಣ ಅವ್ರು ಏನ್ ಹೇಳ್ತಾರೆ ಸಿನಿಮಾ ನೋಡ್ಕೊಂಡು ಬಂದಾರೆ. ಅಖಿಲ ಜಿಲ್ಲಾ ತೂಗುದೀಪ ಅಭಿಮಾನಿಗಳ ಸಂಘ ಹಾವೇರಿ ವಿಶೇಷವಾಗಿ 13ನೇ ವರ್ಷ ಅಂತ ಸಂಘ. ಅವಳಿಗೆ ಪ್ರತಿ ವರ್ಷನೂ ಪ್ರತಿ ಸಿನಿಮಾನು ಯಾವ ರೀತಿ ಈ ಡೆವಿಲ್ ಯಾವ ರೀತಿ ನಾವು ಮೂವಿ ಸೆಲೆಕ್ಷನ್ ಮಾಡ್ತಾ ಇರ್ತೀವೋ ಇದರ ಒಪ್ಪಟ್ಟು ಮಾಡ್ತಾ ಇರ್ತೀವಿ. ಪ್ರತಿ ಸಾರಿ ನಮಗೆ ಬೇಕಾಗಿರೋದೇನು ಡಿ ಬಾಸ್, ಒಳಗಿದ್ರು ಡಿ ಬಾಸ್, ಹೊರಗಿದ್ರು ಡಿ ಬಾಸ್. ಸಿನಿಮಾ ಕೂಡ ಇತ್ತು. ಸಿನಿಮಾ ನಮ್ಮ ಅನಿಸಿಕೆ ಎಲ್ಲ ಅಭಿಮಾನಿಗಳಿಗೋಸ್ಕರ ಹೇಳ್ತಾ ಇದ್ದಾರೆ. ಬಾಸು ಈ ಮೊದಲಿನ ಫಿಲ್ಮ್ಗೂ ಈ ಫಿಲ್ಮ್ಗೂ ಭಾಳ ವ್ಯತ್ಯಾಸ ಇದೆ. ಈಗಿನ ರಾಜಕೀಯ ವ್ಯಕ್ತಿಗಳು ಯಾವ ರೀತಿ ಏನು ಮಾಡ್ತಾ ಇರ್ತಾರಲ್ಲ ಅದಕ್ಕೋಸ್ಕರ ಒಂದು ಮೆಸೇಜ್ ಇದೆ. ಇವತ್ತಿನ ದಿನ ಚಿಕ್ಕ ಮಕ್ಕಳಿಗೆ ಏನು ದಾನ ಮಾಡಬೇಕು ಅಂತ ಹೇಳಿದಾರಲ್ಲ ಆ ವಿಷಯ ಮೆಸೇಜ್ ಕೊಟ್ಟಿದ್ದಾರೆ. ಸಿನಿಮಾ ಸೂಪರ್ ಆಗಿದೆ, ಚೆನ್ನಾಗಿದೆ. ಎಲ್ಲ ಫ್ಯಾಮಿಲಿ ಸಮೇತ ಬಂದು ನೋಡ್ತಕ್ಕಂಥ ಸಿನಿಮಾ ಡೆವಿಲ್ ಸಿನಿಮಾ. ಥಿಯೇಟ್ರಲ್ಲಿ ಹೋದ್ರೆ ಅನಿಸ್ತಾ ಇರ್ತಾರೆ. ಆ ರೀತಿ ಕಂಟೆಂಟ್ ಕೊಡ್ತಾ ಇರ್ತಾರೆ. ಯಾಕಂದ್ರೆ ಬಾಸ್ ಒಂದ್ಸರಿ ಬಂದ್ರೆ ಅದು ಕ್ರೇಜೇ ಬೇರೆ. ಅವಳಿಗೆ ಫೈಟ್ ಆಯ್ತು, ಹಾಡೋ ಸೀನ್ ಆಯ್ತು, ಅವಳಿಗೆ ಬಿಗ್ ಬಾಸ್ ಕೇಳ್ತೀಯ ಗಿಲ್ಲಿ ನಟನ ಕಾಮಿಡಿ ಆಯ್ತು, ಎಲ್ಲ ಒಳ್ಳೆ ಆಗಿದೆ. ಎಸಿ ಹಾಕು ಕರೆಕ್ಟಾಗಿ ಯಾರು ಹೇಳ್ತೀರಿ ಗಿಲ್ಲಿ ಡೈಲಾಗ್? ಗಿಲ್ಲಿ ಡೈಲಾಗ್ ಗಿಲ್ಲಿ ಅವರು ಡೆವಿಲ್ ಸಿನಿಮಾದಲ್ಲಿ ಆಕ್ಟ್ ಮಾಡಿರೋಂಥ ಸಿನಿಮಾ ಕೂಡ ಹೌದು. ಈಗ ಬೆಳಿಗ್ಗೆ ಯಾವ ರೀತಿ ಜಿಲ್ಲಾಧ್ಯಕ್ಷರು ಮತ್ತು ಅದೇ ರೀತಿಯಾಗಿ ಸೌನರಾಜ ಉಪಾಧ್ಯಕ್ಷರು ಈ ಸಂಘದ ಕಾರ್ಯಕರ್ತರಾಗಿ ಮತ್ತು ಚುಕ್ಕಾಣಿ ಹಿಡಿದು ಅವರಿಗೆ ಅಜೆಂಡಾ ಜೆಂಡಾ ಕಟ್ಟಾರಂದ್ರೆ ಗಣೇಶ್ ಕಪ್ಪ ನಮ್ಮ ಸಂಘದ ಎಡಗೈ ಬಲಗೈ ಅಂತ ನಾವು ಹೇಳ್ತೇವೆ. ನಮ್ಮ ಗಣೇಶ್ ಕಪ್ಪ ಅಂತೇಳಿ ನಮ್ಮ ಸಂಘ ಎಡಗೈ ಬಲಗೈ ಶ್ರಮ ಪಟ್ಟಾರ. ಹೆಚ್ಚಿನ ಶ್ರಮ ಇವರು ಕೆಲಸ
ಮಾಡ್ತಾರೆ, ಆದ್ರೆ ಒಂದು ತಿಂಗಳ ನಂತರ ಬಿಟ್ಟು ಕೆಲಸ ಮಾಡಿದ್ದಾರೆ ಇಲ್ಲಿ. ಈ ಬ್ಯಾನರ್ ಈ ರೀತಿ ಕಟ್ಟಕ್ಕೆ ಕಾರಣ ಅಂದ್ರೆ ತಿರುಗಪ್ಪ ಮತ್ತಿವರು ಎಲ್ಲ ಮುನ್ನುಗ್ಗಿಯ ಕಾರ್ಯಕ್ರಮ. ಅವಳಿಗೆ ನರಸಿಂಹ, ಅವಳಿಗೆ ವೀರೇಶ್ ಅಂತೇಳಿ ಎಲ್ಲರೂ ಕೆಲಸ ಮಾಡಿದ್ದಾರೆ. ಜೋಡೆತ್ತಂದ್ರೆ ತಿರುಗಪ್ಪ ಗಣೇಶ್. ಅಂದ್ರೆ ಇವರು ತಿರುಕಪ್ಪ ಅವರು ಕರ್ಜಿ ಅಲ್ಲ. ಅಂದ್ರೆ ನಾವು ಮೊದಲು ಸಿಂಪತಿ ತಗೊಳ್ಳಲ್ಲ, ಫಸ್ಟ್ ಕೆಲಸ ಮಾಡಿದ್ಮೇಲೆ ಮುಂದೆ ಅದು ತಾನಾಗೇನೆ ಬಳಕೆಗೆ ಬಂದೇ ಬರುತ್ತೆ, ಪ್ರಚಾರ ಹಾಗೆ ಆಗುತ್ತೆ ಅನ್ನೋದು ಒಂದು ತಿರುಕಪ್ಪ ಅವರ ಮಾತು. ಪಿಕ್ಚರ್ ಮಾತ್ರ ದೇವ್ರ ಪಿಕ್ಚರ್ ಅಂತೂ ಡಿ ಬಾಸ್ ದೇವ್ರ, ಡಿ ಬಾಸ್ ಅಂತೂ ದೇವ್ರೇ ದೇವ್ರೇ ದೇವ್ರಂದ್ರೆ ದೇವ್ರು. ಈಗ ಹಾವೇರಿಯ ಮಾಗಾವಿ ಥಿಯೇಟರಲ್ಲಿ ಭರ್ಜರಿ ರೆಸ್ಪಾನ್ಸ್ ಅನ್ನು ಕಾಣ್ತಿರ್ತಕ್ಕಂಥ ಮೊದಲ ಶೋ ನೋಡಿ ಬಂದಿರತಕ್ಕಂಥ ಅಭಿಮಾನಿಗಳನ್ನ ಕೇಳೋಣ. Hello,